ಇದು ಗರಿಯಲ್ಲಿ ಮೂಡಿದ ಅಕ್ಷರ ವಿಶೇಷ ಕಾರ್ಯಕ್ರಮ. ನಾನು ಚೇತನಾ ಹರೀಶ್. ಬರವಣಿಗೆ ಅಂದ್ರೆ ಥಟ್ ಅಂತ ನೆನಪಾಗೋದು ಬಿಳಿ ಹಾಳೆ ಹಾಗೂ ಪೆನ್ನು ಮತ್ತು ಪೆನ್ಸಿಲ್. ಆದ್ರೆ ಬರೆಯೋದಕ್ಕೆ ಹಾಳೆಯೇ ಆಗ್ಬೇಕೆಂದೇನಿಲ್ಲ. ನೆಲ, ಗೋಡೆ, ಮರಳು, ಬೋರ್ಡು ಹೀಗೆ ಎಲ್ಲಿ ಬೇಕಾದ್ರೂ ಬರೆದು ಬಿಡಬಹುದು. ಆದ್ರೆ ಬರೆಯೋದಕ್ಕೆ ಮಾತ್ರ ಪೆನ್ನು ಪೆನ್ಸಿಲು ಬೇಕೇ ಬೇಕು. ಆದ್ರೆ ಹಿಂದಿನ ಕಾಲದಲ್ಲಿ ಇವೆಲ್ಲ ಎಲ್ಲಿತ್ತು? ಆಗ ಬರೆಯೋದಕ್ಕೆ ಉಪಯೋಗಿಸ್ತಾ ಇದ್ದದ್ದು ಹಕ್ಕಿ ಗರಿಗಳನ್ನ. ಈಗಿನ ಕಾಲದಲ್ಲೂ ಹಕ್ಕಿ ಗರಿಗಳಿಂದಲೇ ಸುಂದರ ಅಕ್ಷರ ಮೂಡಿಸಿ ಬೆರಗುಗೊಳ್ಳುವಂತೆ ಮಾಡುವವರೊಬ್ಬರಿದ್ದಾರೆ. ಅವರ ಹವ್ಯಾಸ ಹಾಗೂ ಅಭ್ಯಾಸದ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ರಾಮಾಯಣ, ಮಹಾಭಾರತ ಬರೆದದ್ದು ಹಕ್ಕಿ ಗರಿಗಳಿಂದ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಯಾಕಂದ್ರೆ ಆ ಕಾಲದಲ್ಲಿ ಪೆನ್ನು, ಪೆನ್ಸಿಲು ಯಾವುದೂ ಇರಲಿಲ್ಲ. ಹಾಗಾಗಿ ಜನ ಬರೆಯೋದಕ್ಕೆ ಉಪಯೋಗಿಸ್ತಾ ಇದ್ದದ್ದು ಹಕ್ಕಿ ಗರಿಗಳನ್ನ. ಪೇಪರ್ ಜಾಗದಲ್ಲಿ ತಾಳೆ ಗರಿಗಳು, ಪೆನ್ನಿನ ಜಾಗದಲ್ಲಿ ಹಕ್ಕಿ ಗರಿಗಳು. ಕಾಲ ಬದಲಾದಂತೆ ಎಲ್ಲವೂ ನಿಧಾನವಾಗಿ ತೆರೆಮರೆಗೆ ಸರಿತು. ತಾಳೆಗರಿಗಳ ಜಾಗದಲ್ಲಿ ಪೇಪರ್ ಬಂದ್ರೆ ಹಕ್ಕಿ ಗರಿಗಳ ಜಾಗವನ್ನ ಆಕ್ರಮಿಸಿಕೊಂಡಿದ್ದು ಲೇಖನಿ. ಹಿಂದೆಲ್ಲ ಈಗಿನ ರೀತಿಯ ಪೆನ್ನುಗಳಿರಲಿಲ್ಲ. ಲೇಖನಿಯನ್ನ ಶಾಲೆಯ ಡಬ್ಬಿಯೊಳಗೆ ಅದ್ದಿ ಅಕ್ಷರಗಳನ್ನ ಬರೆಯಬೇಕಿತ್ತು. ಹಿಂದಿನ ರಾಜರ ಆಳ್ವಿಕೆಯಿಂದ ಈ ರೀತಿಯ ಬರವಣಿಗೆ ಚಾಲ್ತಿಯಲ್ಲಿತ್ತು. ನಮ್ಮ ಪೂರ್ವಿಕರು ಅನುಸರಿಸ್ತಾ ಇದ್ದದ್ದು ಇದೇ ಮಾದರಿ. ಆದ್ರೆ ಬದಲಾದ ಕಾಲಕ್ಕೆ ತಕ್ಕಂತೆ ಈಗ ಬರೆಯೋದಕ್ಕೆ ತರಹೇವಾರಿ ಪೆನ್ನುಗಳು, ಪೆನ್ಸಿಲುಗಳು ಮಾರ್ಕೆಟ್ನಲ್ಲಿ ಲಭ್ಯವಿದೆ. ನಿಮಗಿಷ್ಟವಾದ ಪೆನ್ನುಗಳನ್ನ ಖರೀದಿಸಿ ಸುಂದರ ಅಕ್ಷರಗಳನ್ನ ಬರೆಯಬಹುದು. ಎಷ್ಟೋ ಮಂದಿ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲದಿದ್ರೆ ಪೆನ್ನನ್ನೇ ದೂರೋದು ಉಂಟು. ಆದ್ರೆ ಗರಿಯಲ್ಲಿ ಬರೆಯೋದಿದೆಯಲ್ಲ, ಅದೊಂದು ಅದ್ಭುತ ಅಂತಲೇ ಹೇಳಬಹುದು. ಯಾಕಂದ್ರೆ ಪೆನ್ನಿಂದ ಗೀಚಿದಂತೆ ಗರಿಯಲ್ಲಿ ಬರೆಯೋದು ಸುಲಭವಲ್ಲ. ಅದಕ್ಕೊಂದು ಹಿಡಿತವಿರಬೇಕು, ಚಾಕಚಕ್ಯತೆ ಇರಬೇಕು. ಈಗಂತೂ ಪೆನ್ನಲ್ಲಿ ಬರೆಯೋದೇ ಮರೆತು ಹೋಗ್ತಿದೆ. ಯಾಕಂದ್ರೆ ಕಂಪ್ಯೂಟರ್, ಲ್ಯಾಪ್ಟಾಪ್ಗಳು ಬಂದ ಮೇಲೆ ಪೆನ್ನು ಮಾಯವಾಗುತ್ತಿದೆ. ಇಂಟರ್ನೆಟ್, ಇಮೇಲ್ ಜಮಾನ ಶುರುವಾಗಿ ಆತ್ಮೀಯರಿಗೆ ಬರೆಯುತ್ತಿದ್ದ ಪತ್ರಗಳು ಮಾಯವಾಗಿದೆ. ಇಂಥ ಕಾಲದಲ್ಲಿ ರಾಮಾಯಣ, ಮಹಾಭಾರತ ಕಾಲವನ್ನ ನೆನಪಿಸುವಂತ ಬರವಣಿಗೆಯನ್ನ ರೂಢಿಸಿಕೊಂಡವರೊಬ್ಬರಿದ್ದಾರೆ. ಬರೆಯೋಕೆ ಪೆನ್ ಯಾಕೆ, ಗರಿಯೇ ಸಾಕು ಅಂತಾರೆ. ಇವರು ಬೆಂಗಳೂರಿನ ಕೆಸಿ ಜನಾರ್ದನ್, ಕ್ಯಾಲಿಗ್ರಫಿ ತಜ್ಞ. ಸಾವಿರಾರು ವರ್ಷಗಳ ಹಿಂದೆ ಗರಿಗಳಲ್ಲಿ ಬರೀತಾ ಇದ್ರು. ಆದ್ರೆ ಈಗ ಪೆನ್ನಲ್ಲಿ ಬರೆಯೋದೇ ಮರೆತು ಹೋಗ್ತಿರುವಾಗ ಇನ್ನು ಗರಿಯಲ್ಲಿ ಬರೆಯೋರು ಸಿಗೋದೇ ಇಲ್ಲ. ಆದ್ರೆ ಇಂತಹ ಕಲೆಯನ್ನ ಉಳಿಸಿಕೊಂಡು ಬಂದಿರೋ ಹೆಮ್ಮೆ ಈ ಜನಾರ್ದನ್ ಅವರದ್ದು. ಇದಕ್ಕಾಗಿ ಇವರು ಮಹಾನ್ ಸಾಧನೆಯನ್ನೇನೂ ಮಾಡಲಿಲ್ಲ. ಬದಲಾಗಿ ಕಠಿಣ ಅಭ್ಯಾಸ ಮಾಡಿ ಈ ಕಲೆಯನ್ನು ರೂಢಿಸಿಕೊಂಡಿದ್ದಾರೆ. ಜನಾರ್ದನ್ ಅವರ ಈ ಅಭ್ಯಾಸಕ್ಕೆ ಕಾರಣವಾಗಿದ್ದು ಅವರ ಹವ್ಯಾಸ. ಯಾಕಂದ್ರೆ ಚಿಕ್ಕಂದಿನಿಂದಲೂ ಹಕ್ಕಿಯ ಪುಕ್ಕ ಸಿಕ್ಕರೆ ಸಾಕು ಅದನ್ನ ಇಂಕ್ನಲ್ಲಿ ಮುಳುಗಿಸಿ ಬರೆಯುವುದನ್ನ ರೂಢಿ ಮಾಡಿಕೊಂಡಿದ್ರು. ಅದಕ್ಕೆ ಇಂಥದ್ದೇ ಹಕ್ಕಿಯ ಗರಿಯಾಗಬೇಕೆಂದೇನೂ ಇರಲಿಲ್ಲ. ಸಿಕ್ಕ ಯಾವುದೇ ಹಕ್ಕಿಯ ಗರಿಯಿಂದ ಬರೆಯೋದನ್ನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ರೂಢಿಸಿಕೊಂಡ ಅಭ್ಯಾಸ ಮುಂದೆ ಬರವಣಿಗೆ ಬಗ್ಗೆ ಸಂಶೋಧನೆಗೆ ದಾರಿ ಮಾಡಿಕೊಟ್ಟು. ಚಿಕ್ಕ ವಯಸ್ಸಿಂದಾನೇ ನಮಗೆ ಕೈ ಬರಹ ಅಂದರೆ ಭಾಳ ಇಷ್ಟ ಆಗಿತ್ತು. ಮತ್ತು ಈಗಿನ ಕಾಲದಲ್ಲಿ ಭಾಳ ಜನ ಬರೆಯೋದಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಅವರಿಗೆ ಏ ರೀತಿಯಲ್ಲಿ ಕೈ ಬರಹ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಈ ಕೈ ಬರಹದಲ್ಲೇ ಹೈಯೆಸ್ಟ್ ಲೆವೆಲ್ ಅಂದರೆ ಕಲಿಗ್ರಫಿ ಅಂತ ಹೇಳ್ತಾರೆ. ಅದೆಲ್ಲ ಬರೆಯೋಕ್ಕೆ ಹೊರಟಾಗ ಹಿಸ್ಟ್ರಿ ಆಫ್ ಹ್ಯಾಂಡ್ ರೈಟಿಂಗ್, ಯಾವ ರೀತಿಯಲ್ಲಿ ಬರೀತಿದ್ರು ಮುಂಚೆ, ಅದೆಲ್ಲ ಬಂದು ಸ್ವಲ್ಪ ನಾವು ತಿಳ್ಕೊಬೇಕಾಗಿತ್ತು. ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಬರೀತಿದ್ರು ಅನ್ನೋವಾಗ ಈ ಗರಿಗಳಲ್ಲಿ ಬರೀತಿದ್ರು. ಗರಿಗಳಲ್ಲಿ ಬರೆಯೋದ್ರಲ್ಲಿ ಒಂದು ಖುಷಿ, ಒಂದು ಆನಂದ, ಅದರಲ್ಲಿ ಬರೆದ್ರೇ ನಮಗೆ ಅದು ಅರ್ಥ ಆಗೋದು. ಸೊ ಆವಾಗ
ಈ ಗರಿಗಳಲ್ಲಿ ನಾನು ಬರೀಬೇಕು ಅಂತ ನಾನು ಶುರು ಮಾಡಿಕೊಂಡೆ. ಚಿಕ್ಕ ವಯಸ್ಸಿಂದನೇ ಗರಿಗಳಲ್ಲಿ ಬರೆಯೋದು ಸ್ವಲ್ಪ ಒಂಥರ ಮೋಸ್ಟ್ ಆಫ್ ದಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಒಂದು ಫ್ಯಾಸಿನೇಷನ್ ಅಂತ ಹೇಳ್ತಾರಲ್ವ, ಆ ಥರ ಫ್ಯಾಸಿನೇಷನ್. ಮೊದಲೆಲ್ಲ ಗರಿಯಲ್ಲಿ ಬರೀತೀನಿ ಅಂದಾಗ ಎಷ್ಟೋ ಮಂದಿ ನಕ್ಕಿದ್ರಂತೆ. ಪೆನ್ನಿನ ಜಮಾನವೇ ಮುಗಿತಿರುವಾಗ ಗರಿಯಲ್ಲಿ ಬರೀತೀನಿ ಅಂತಾನಲ್ಲ ಅಂತ ಟೀಕೆ ಮಾಡಿದ್ರಂತೆ. ಇದ್ಯಾವ ಹುಚ್ಚು ಈತನಿಗೆ ಅಂದವರೆಷ್ಟೋ ಮಂದಿ. ಆದ್ರೆ ಜನಾರ್ದನ್ ಛಲ ಬಿಟ್ಟಿಲ್ಲ. ಪರಿಣಾಮ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿದ್ದಾರೆ. ಜನಾರ್ದನ್ ಅವರನ್ನ ಹುಚ್ಚ ಎಂದವರು ಈಗ ಮೂಗಿನ ಮೇಲೆ ಬೆರಳಿಟ್ಟು ನೋಡುತ್ತಿದ್ದಾರೆ. ಗರಿಗಳಿಂದ ಗೆರೆ ಮುಡಿಸೋದು ಈಗ ಜನಾರ್ದನ್ ಅವರಿಗೆ ಕರಕಲಾಮಲಕ. ಹಾಗಾಗಿ ಅವರು ಗರಿಗಳಿಂದ ಮುಡಿಸೋ ಗೆರೆಗಳನ್ನ ನೋಡಿದಾಗ ಇದ್ಯಾವುದೋ ಕಂಪ್ಯೂಟರ್ ಫಾಂಟ್ ಇರ್ಬೇಕು ಅನ್ಕೋತಾರೆ. ಅಷ್ಟು ಸುಂದರವಾಗಿ ಅಕ್ಷರಗಳನ್ನ ಗರಿಗಳಿಂದ ಮುಡಿಸ್ತಾರೆ ಜನಾರ್ದನ್. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇದರಲ್ಲಿ ಯಾವ ರೀತಿಯಲ್ಲಿ ಬರೆದು ಹೇಗಿದು ಬರೆದ್ರೆ ಏನು ಫೀಲ್ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಶುರು ಮಾಡಿದ್ದು. ಆಮೇಲೆ ಅದೊಂಥರ ರೂಢಿ ಆಗಿಬಿಟ್ಟಿದೆ. ಯಾವುದೇ ಗರಿ ಸಿಕ್ಕಿದ್ರು ತೆಗೆದು ಅದರಲ್ಲಿ ಹೆಂಗೆ ಬರಿತಿದ್ರು ಆ ಕಾಲದಲ್ಲಿ, ಅವರು ಯಾವ ರೀತಿಯಲ್ಲಿ ಬರಿತಿದ್ರು ಗರಿಯಲ್ಲಿ ಅಂತ ಅದೊಂದು ಕ್ಯೂರಿಯಾಸಿಟಿ. ಸೊ ತಗೊಂಡು ಬರೆದು ನೋಡೋದು. ಆಮೇಲೆ ಇಂಗ್ಲೆಂಡಿಗೆ ಹೋದ್ಮೇಲೆ ಈ ಗರಿಗಳು ತೊಗೊಂಬಂದು ಈ ಗರಿಗಳಿಗೆ ಕಟ್ ಮಾಡೋದಕ್ಕೇ ಒಂದು ಸ್ಕಿಲ್ ಇದೆ. ಈ ಗರಿನ ಈ ರೀತಿಯಲ್ಲಿ ಕರೆಕ್ಟಾಗಿ ಕಟ್ ಮಾಡಿ ಅದು ಶೇಪ್ ಮಾಡಿದರೆ ಬರೆಯೋದಕ್ಕಿಂತ ಅನುಕೂಲ ಆಗುತ್ತೆ. ಈಗ ಇದರಲ್ಲಿ ಅದ್ದಿ ಬರಿಬೇಕು, ಸಾಕಷ್ಟು ತಾಳ್ಮೆ ಬೇಕು ನಮಗೆ ಬರೀಲಿಕ್ಕೆ. ಮತ್ತು ಅಲ್ಲಿ ಇಂಕೂ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ. ಅದು ಒಂದು 5-6 ಶಬ್ದಗಳು ಬರೆದಿದ ಮೇಲೆ, ಇಲ್ಲ ಒಂದು 3-4 ಶಬ್ದಗಳು ಬರೆದಿದ ಮೇಲೆ ಅದು ಬಂದು ಖಾಲಿ ಆಗಿಬಿಡುತ್ತೆ. ಮತ್ತೆ ಅದನ್ನು ಡಿಪ್ ಮಾಡಿ ಬರಿಬೇಕು. ಅದರಲ್ಲಿ ನಮಗೆ ತಾಳ್ಮೆ ಬೇಕು. ಜನಾರ್ದನ್ ಅವರ ಕಲಿಕೆ ಸಾಕಿ ಮತ್ತೊಂದಿಲ್ಲ ಅಂದ್ರೆ ಅದು ಅತಿಶಯೋಕ್ತಿಯಲ್ಲ. ಯಾಕಂದ್ರೆ ಗರಿಗಳಿಂದ ಅವರು ಬರೆಯುವ ಅಕ್ಷರಗಳು ನಿಬ್ಬೆರಗಾಗುವಂತೆ ಮಾಡುತ್ತವೆ. ಅಷ್ಟು ಸುಂದರ ಅಕ್ಷರಗಳನ್ನ ಗರಿಗಳಿಂದ ಬರೆಯುವುದಕ್ಕೆ ಸಾಧ್ಯನ ಅಂತ ಅನಿಸುವಷ್ಟರ ಮಟ್ಟಿಗೆ ಸುಂದರವಾಗಿರುತ್ತವೆ. ಇಂಥ ಅದ್ಭುತ ಕಲೆಯನ್ನ ರೂಢಿಸಿಕೊಂಡು ಗತಕಾಲವನ್ನ ಮೆಲುಕು ಹಾಕುವಂತೆ ಮಾಡಿದೆ ಜನಾರ್ದನ್ ಅವರ ಹವ್ಯಾಸ. ರಾಧಾಕೃಷ್ಣ, ನ್ಯೂಸ್ 24, ಬೆಂಗಳೂರು. ಜನಾರ್ದನ್ ಸಾಧನೆ ಇಷ್ಟಕ್ಕೆ ಮುಗಿಲಿಲ್ಲ. ಪ್ರತಿಷ್ಠಿತ ಕಂಪನಿಗಳು ಇವರ ಗರಿಗಳಲ್ಲಿ ತಮ್ಮ ಬ್ರಾಂಡ್ ನೇಮ್ ಬರೆಸಿಕೊಂಡಿವೆ. ಅದನ್ನ ನೋಡೋದಕ್ಕೂ ಮುನ್ನ ಸ್ಮಾಲ್ ಗರಿಗಳಿಂದ ಜನಾರ್ದನ್ ಬರೆಯೋದನ್ನ ರೂಢಿ ಮಾಡಿಕೊಂಡಿದ್ದಾರೆ ಸರಿ. ಆದ್ರೆ ಈ ಗರಿಗಳು ಯಾವುದೋ ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ ಅಲ್ಲ. ಅದಕ್ಕಾಗಿ ಅವರು ವಿದೇಶದಿಂದ ಹಕ್ಕಿಯ ಗರಿಗಳನ್ನ ತರಿಸ್ಕೊಳ್ತಾರೆ. ಇವುಗಳ ದರ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹವ್ಯಾಸ ಅಂತ ಆರಂಭವಾಗಿ ಅದೇ ಅಭ್ಯಾಸವಾಗಿ ಕೊನೆಗೆ ಸಾಧನೆ ಮಾಡುವಂತಾಗುತ್ತೆ. ಇದೆಲ್ಲದಕ್ಕೂ ಬೇಕಿರೋದು ಕಲಿಯುವ ಹಂಬಲ, ಛಲ, ಶ್ರದ್ಧೆ. ಹೀಗಿದ್ದಾಗ ಇವು 3 ಜೊತೆಗಿದ್ರೆ ಯಶೋ ಶಿಖರ ಏರೋದು ಖಚಿತ. ಆದ್ರೆ ಒಮ್ಮೊಮ್ಮೆ ಸಾಧನೆಯ ಹಾದಿಯಲ್ಲಿ ಅಡ್ಡಿ ಆತಂಕಗಳು ಎದುರಾಗುತ್ತವೆ. ಆದ್ರೆ ಎಲ್ಲವನ್ನೂ ಮೀರಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದಾಗ ಕಲಿಕೆ ಪೂರ್ಣವಾಗುತ್ತೆ. ಜನಾರ್ದನ್ ಮೊದಲೆಲ್ಲ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಯಾವ ಹಕ್ಕಿಗಳ ಪುಕ್ಕ ಸಿಕ್ಕರೂ ಅದರಲ್ಲಿ ಬರಿತಾ ಇದ್ರು. ಆದ್ರೆ ಬಳಿಕ ತಿಳಿದಿದ್ದು ಬರೆಯುವುದಕ್ಕೆ ವಿಶೇಷ ಗರಿಗಳು ಬೇಕು ಅನ್ನೋದು. ಆ ಗರಿಗಳು ನಮ್ಮ ದೇಶದಲ್ಲಿ ಸಿಗೋದು ದುರ್ಲಭ. ಬದಲಾಗಿ ಅವುಗಳನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳಬೇಕು. ಬೆಂಗಳೂರಲ್ಲಿ ಈ ಗರಿಗಳು ಸಿಗೋದು ಬಲು ಕಷ್ಟ. ಅದಕ್ಕಾಗಿ ಜನಾರ್ದನ್ ಇಂಗ್ಲೆಂಡ್ನಿಂದ ಗರಿಗಳನ್ನ ತರಿಸಿಕೊಳ್ತಾರೆ. ಈ ಹಿಂದೆ 800ರಿಂದ 1000 ರೂಪಾಯಿ ಇತ್ತು. ಈಗ ಅದರ ದರ ಇನ್ನೂ ದುಬಾರಿಯಾಗಿದೆ. ಅಷ್ಟು ಹಣ ತೆತ್ತು ತಂದ್ರೂ ಅದರಲ್ಲಿ ಬರೆದಾಗ ಸಿಗೋ ತೃಪ್ತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಂತಾರೆ ಜನಾರ್ದನ್. ಇಲ್ಲಿ ಗಮನಿಸಬೇಕಾದ ಅಂಶವೊಂದಿದೆ. ವಿದೇಶದಿಂದ ಹಕ್ಕಿ ಗರಿಗಳನ್ನ ತರಿಸಿಕೊಂಡ್ರು ಅದರಲ್ಲಿ ವಿಶೇಷತೆಯೊಂದಿದೆ.
ಏನಂದ್ರೆ ಬರೆಯುವುದಕ್ಕೆ ಉಪಯೋಗಿಸಲು ಇಂಥದ್ದೇ ಗರಿ ಬಳಸಬೇಕೆನ್ನೋ ನಿಯಮವಿದೆ. ದೊಡ್ಡ ಹಕ್ಕಿಯ ಎಡರೆಕ್ಕೆಯ ಗರಿಗಳನ್ನ ಮಾತ್ರ ಬರೆಯುವುದಕ್ಕೆ ಉಪಯೋಗಿಸಬೇಕು. ಯಾಕಂದ್ರೆ ಈ ಭಾಗದ ಗರಿಗಳು ಹೆಚ್ಚು ಬಲವಾಗಿರುತ್ತವೆ ಅಂತ ಇವುಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇಂಕ್ನಲ್ಲಿ ಗರಿಗಳನ್ನ ಡಿಪ್ ಮಾಡಿ ಬರೆಯುವಾಗ ಸಾಕಷ್ಟು ಎಚ್ಚರ ವಹಿಸಬೇಕಾಗತ್ತೆ. ಒಂದಷ್ಟು ಎಚ್ಚರ ತಪ್ಪಿದ್ರೂ ಪೇಪರ್ ಪೂರ್ತಿ ಶಾಹಿಯಲ್ಲಿ ಮುಳುಗಿಬಿಡುತ್ತೆ. ಡಿಪ್ ಮಾಡುವಾಗ ಜಾಗ್ರತೆಯಿಂದ ಎಷ್ಟು ಬೇಕೋ ಅಷ್ಟೇ ಶಾಹಿ ಗರಿಗೆ ಅಂಟುವಂತೆ ಮಾಡಬೇಕು. ಮಿತವಾಗಿ ಇಂಕನ್ನ ಗರಿಯಲ್ಲಿ ತೆಗೆದು ಬರೆದಾಗ ಸುಂದರ ಅಕ್ಷರ ಮೂಡುತ್ತವೆ. ಇನ್ನು ಬರೆಯುವಾಗ್ಲೂ ಅಷ್ಟೇ ಪೇಪರ್ಗೂ ಗರಿಗೂ ಗಾಯವಾಗಬಾರದು. ಅಂದ್ರೆ ಅಷ್ಟು ಸ್ಮೂತ್ ಆಗಿ ಬರೆಯಬೇಕು. ಸ್ವಲ್ಪ ಒತ್ತಡ ಹೆಚ್ಚಾದ್ರೂ ಗರಿ ಮುರಿದು ಬಿಡುತ್ತೆ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಬರೆಯಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ತಾಳ್ಮೆ ಇರಬೇಕು. ಬರೆಯೋದಕ್ಕೆ ಹೇಗೆ ಯಾವ್ದ್ಯಾವುದೋ ಗರಿಗಳನ್ನ ಉಪಯೋಗಿಸುವಂತಿಲ್ವೋ ಇಂಕ್ ಕೂಡ ಅಷ್ಟೇ. ಅದು ಕೂಡ ಅಷ್ಟೇ ಕ್ವಾಲಿಟಿ ಶಾಹಿ ಆಗಿರ್ಬೇಕು. ಹಾಗಾಗಿ ಜನಾರ್ದನ್ ಕ್ಯಾಲಿಗ್ರಫಿಗೆ ಉಪಯೋಗಿಸುವ ಇಂಕ್ ಕೂಡ ಸಾಕಷ್ಟು ದುಬಾರಿ. ಪ್ರತಿ ಬಾಟಲ್ ಇಂಕ್ ಬೆಲೆ 1000ರಿಂದ 2000 ರೂಪಾಯಿ. ಇದನ್ನು ಕೂಡ ವಿದೇಶದಿಂದಲೇ ತರಿಸಿಕೊಳ್ತಾರೆ. ಗರಿಗಳು ಕಾಸ್ಟ್ ಇವಾಗ ನಾನು ತಗೊಂಡ್ಬಂದಾಗ 800-1000 ರೂಪಾಯಿ ಥರ ಇತ್ತು. ಈಗ ಎಲ್ಲ 1000-2000 ಆ ರೀತಿಯಲ್ಲಿ, ಯಾಕಂದರೆ ಸಿಗೋದು ಕಷ್ಟ ಆಗಿಬಿಟ್ಟಿದೆ. ಮತ್ತು ಬರೆಯೋ ಇಂಕುಗಳು 600 ರೂಪಾಯಿಂದ ತಗೊಂಡು 1500-2000 ರೂಪಾಯಿವರೆಗೂ ಇಂಕುಗಳಿದೆ. ಸಾಧ್ಯ ಇದೆ, ಮನಸ್ಸಿದ್ರೆ ಮಾರ್ಗ ಉಂಟು. ಮನಸ್ಸಿರಬೇಕು ಗರಿಯಲ್ಲಿ ಬರೀಲಿಕ್ಕೆ. ಇವತ್ತು ಬರೆಯೋದೇ ಕಡಿಮೆ ಆಗ್ತಾ ಇದೆ. ಈ ಫೌಂಟನ್ ಪೆನ್ ಅಂದ್ರೂ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಗರಿಯಲ್ಲಿ ಬರಿಬೇಕು ಅಂದರೆ ಭಾಳ ತೆಳ್ಳಗೆ ಬರಿಬೇಕು. ಅದಕ್ಕೆ ಸ್ವಲ್ಪ ಅವರು ಅದನ್ನು ಕರೆಕ್ಟಾಗಿ ರೂಢಿಸ್ಕೋಬೇಕು, ಇಲ್ಲಾಂದರೆ ಗರಿ ಮುರಿದೋಗ್ಬಿಡುತ್ತೆ. ಬಟ್ ರೂಢಿಸ್ಕೊಂಡ್ಬಿಟ್ರೆ ನೀವು ಗರಿಯಲ್ಲಿ ಬರೆಯುವಾಗ ಅದ್ರಲ್ಲಿ ಸಿಗೋ ಆನಂದ ನಿಮಗೆ ಬೇರೆ ಯಾವುದ್ರಲ್ಲಿ ಬರೆಯೋದ್ರೂ ನಿಮಗೆ ಸಿಗೋದಿಲ್ಲ. ಜನಾರ್ದನ್ ಅವರು ಬರವಣಿಗೆಗೆ ಉಪಯೋಗಿಸುವ ಗರಿ ಮತ್ತು ಇಂಕ್ಗಳಷ್ಟೇ ಆಕರ್ಷಕವಾದ ಇನ್ನೊಂದು ಕಲೆಕ್ಷನ್ ಇದೆ. ಅದು ಇಂಕ್ ಬಾಟಲ್ಗಳು. ವಿದೇಶದಿಂದ ತರಿಸಿಕೊಳ್ಳುವ ಇಂಕ್ ತರಹೇವಾರಿ ಬಾಟಲ್ಗಳಲ್ಲಿ ಬರುತ್ತೆ. ಸಾವಿರಾರು ಬೆಲೆಯ ಈ ಬಾಟಲ್ಗಳು ಅತ್ಯಾಕರ್ಷಕವಾಗಿವೆ. ಬಗೆ ಬಗೆಯ ಈ ಬಾಟಲ್ಗಳ ಕಲೆಕ್ಷನ್ ಅನ್ನ ನೋಡೋದೇ ಚಂದ. ಜನಾರ್ದನ್ ಅವರಿಗೆ ಗರಿಯಲ್ಲಿ ಬರೆಯುವ ಕಲೆ ಅದೆಷ್ಟು ಸೊಗಸಾಗಿ ಒಲಿದಿದೆ ಅಂದ್ರೆ ನೋಡೋಕೆ ಕಣ್ಣು ಸಾಲದು. ಕಂಪ್ಯೂಟರ್ ಫಾಂಟ್ಗಳನ್ನ ನಾಚಿಸುವ ರೀತಿಯಲ್ಲಿ ಅಕ್ಷರಗಳು ಮೂಡಿ ಬರುತ್ತವೆ. ಜನಾರ್ದನ್ ಬರೆಯುತ್ತಿರುವುದನ್ನ ನೋಡ್ತಾ ಇದ್ರೆ ಗ್ರೀಟಿಂಗ್ ಕಾರ್ಡ್ಗಳ ಮೇಲೆ ಮೂಡಿರೋ ಸುಂದರ ಅಕ್ಷರಗಳಂತೆ ಭಾಸವಾಗುತ್ತೆ. ಹವ್ಯಾಸ ಅಂತ ಆರಿಸಿಕೊಂಡಿದ್ದ ಈ ಅಭ್ಯಾಸವನ್ನ ಜನಾರ್ದನ್ ಉದ್ಯೋಗವನ್ನಾಗಿ ಮಾಡಿಕೊಂಡಿಲ್ಲ. ಆದ್ರೂ ಕೆಲವೊಂದು ಸಂಸ್ಥೆಗಳು ಇವತ್ತಿಗೂ ಗರಿಯಲ್ಲಿ ಮೂಡಿದ ಗೆರೆಗಾಗಿ ದುಂಬಾಲು ಬೀಳುತ್ತವಂತೆ. ಗರಿಯಲ್ಲಿ ಬರೆಯುವ ಫಾಂಟ್ಗಳಿಗೆ ಸಾಕಷ್ಟು ಬೇಡಿಕೆ ಇದೆಯಂತೆ. ಒಬೆರಾಯ್, ಟೈಟಾನ್, ಆಪಲ್ ಕಂಪ್ಯೂಟರ್ ಹಾಗೂ ಬ್ರಿಟಾನಿಯಾ ಕಂಪನಿಗಳು ಇವರ ಬಳಿಗೆ ಚಂದದ ಫಾಂಟ್ಗಳನ್ನ ಬರೆಸಿಕೊಳ್ಳುತ್ತಿವೆ. ಈ ಸ್ಕಿಲ್ಸ್ ಅಂದರೆ ಫಸ್ಟು ರೀತಿಯಲ್ಲಿ ಇಟ್ಕೋಬೇಕು. ಆಮೇಲೆ ಬರೆಯುವಾಗ ಎಷ್ಟು ಅದುಮಬೇಕು ಅಂತಿದೆ. ಜಾಸ್ತಿ ಅದುಮಲೇಬಾರ್ದು, ಅದುಮದೇನೆ ಬರಿಬೇಕು. ಆಗ ಅದು ಸ್ಮೂತಾಗಿ ಮೂವ್ ಆಗುತ್ತೆ. ಆ ಬರೆಯೋದೂ ಒಂದು ಭಾಳ ಆನಂದ ಸಿಗುತ್ತೆ. ಇದಕ್ಕೆ ಟ್ರೈನಿಂಗ್ ಮಾಡಲಿಕ್ಕೆ ಯಾರೂ ಸಿಗಲಿಲ್ಲ. ನಾವು ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ವಾ, ಆ ಥರ ಟ್ರೈ ಮಾಡಿ ಸ್ವಲ್ಪ ಕೆಲವುದು ಸರಿಯಾಗಿ ಬರೋದಿಲ್ಲ, ಆಮೇಲೆ ಸ್ವಲ್ಪ ಅದು ಹೆಂಗೆ ಬರಲಿಲ್ಲ ಅಂತ ತಿರುಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಈ ರೀತಿ ಬರೆಯೋಣ, ಹಿಂಗೆ ಬರೆಯೋಣ, ಹಿಂಗೆ ಇಟ್ಕೊಳ್ಳೋಣ, ಹಂಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿ ನಾವು ತಿಳ್ಕೊಂಡು ಬಂದಿದ್ದು. ಜೊತೆಗೆ ಕೆಲವೊಂದು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ನೀಡುವ ಸರ್ಟಿಫಿಕೇಟ್ ಡಿಫರೆಂಟ್ ಆಗಿರ್ಲಿ ಅಂತ ಜನಾರ್ದನ್ ಬಳಿ ಬರ್ಸ್ಕೊಳ್ತಾರಂತೆ. ಯಾಕಂದ್ರೆ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಹೆಚ್ಚು ಉತ್ತಮ ಹ್ಯಾಂಡ್ ರೈಟಿಂಗ್ಗೆ ಒತ್ತು ನೀಡುತ್ತಾರೆ. ಹೀಗಿರುವಾಗ ತಾವು ನೀಡೋ ಸರ್ಟಿಫಿಕೇಟ್ಗಳು ಅಷ್ಟೇ ಸುಂದರವಾಗಿ ಇರಲಿ ಅಂತ ಜನಾರ್ದನ್ ಬಳಿ ಗರಿಗಳಿಂದ ಬರೆಸಿಕೊಳ್ತಾರೆ. ಕಲಿಕೆ
ಜೊತೆಗೆ ಆಸಕ್ತಿ ಇರುವವರಿಗೆ ಕೂಡ ಜನಾರ್ದನ್ ಗರಿಯಲ್ಲಿ ಬರೆಯೋದನ್ನ ಹೇಳ್ಕೊಡ್ತಾರೆ. ಒಟ್ನಲ್ಲಿ ಜನಾರ್ದನ್ ಅವರ ಅಭಿರುಚಿ ನಿಜಕ್ಕೂ ಅದ್ಭುತ. ಇಂಥದ್ದೊಂದು ಕಲೆಯನ್ನ ರೂಢಿಸಿಕೊಂಡು ಅದನ್ನು ಬೆಳೆಸಿ ಉಳಿಸಲು ಪ್ರಯತ್ನ ಮಾಡುತ್ತಿರುವ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಸ್ಪೆಷಲ್ ಡೆಸ್ಕ್ ನ್ಯೂಸ್ 24 ಬೆಂಗಳೂರು. ನೋಡಿದ್ರಲ್ಲ ಎಷ್ಟು ಮುದ್ದು ಮುದ್ದಾಗಿ ಗರಿಯಲ್ಲಿ ಬರೀತಾರೆ ಅಂತ. ನಿಮಗೂ ಕಲಿಯುವ ಆಸಕ್ತಿ ಇದ್ರೆ ಜನಾರ್ದನ್ ಕಲಿಸ್ಕೊಡ್ತಾರೆ. ಆದ್ರೆ ಅದಕ್ಕೆ ಸಾಕಷ್ಟು ತಾಳ್ಮೆ ಇರಬೇಕು. ಇನ್ಯಾಕ್ ತಡ ಮತ್ತೆ, ಈಗಲೇ ಕಲಿಯೋದಕ್ಕೆ ಟ್ರೈ ಮಾಡಿ. ಇದೇ ಈ ಹೊತ್ತಿನ ವಿಶೇಷ, ಗರಿಯಲ್ಲಿ ಮೂಡಿದ ಅಕ್ಷರ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 24.